ಇವತ್ತೊಂದು ಬೆಳಿಗ್ಗಿನ ತಿಂಡಿ ಮಾಡುವ ಅಂತ ನೋಡಿ. ಇದು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಸ್ವಲ್ಪ, ನೋಡಿ ಶುಂಠಿ ಸ್ವಲ್ಪ, ಶುಂಠಿ ಕೂಡ ಒಂದು 5 ಹಸಿಮೆಣಸು, ಮತ್ತು ಇದು ಬಿರಿಯಾನಿ ಎಲ್ಲ ನೋಡಿ, ಬಿರಿಯಾನಿಗೆ ನಾವು ಹಾಕ್ತೇವೆ ಪಲಾವಿಗೆಲ್ಲ. ಇದು 5 ಸ್ವಲ್ಪ ತಗೊಂಡು, ಇದು ಇಲ್ಲ ಇದ್ದು ಸಹ ಪರವಾಗಿಲ್ಲ, ಎಂತ ಆಗುದಿಲ್ಲ. ಇದು ಕೊತ್ತಂಬರಿ ಸೊಪ್ಪು ನೋಡಿ, ಕಾಡು ಕೊತ್ತಂಬರಿ ಸೊಪ್ಪು, ಇದು ನಮ್ಮ ಮನೆಯಲ್ಲಿ ಉಂಟು, ಅದನ್ನೇ ಹಾಕುವ ಅಂತ. ಈ ಸೊಪ್ಪು ಇಲ್ಲದವರು ನಿಮಗೆ ಮಾರ್ಕೆಟಲ್ಲಿ ಸಿಗ್ತಾರೆ, ಅದು ಕೂಡ ಹಾಕ್ಬೋದು. ಈಗ ಒಂದು ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕು, ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯಿತು. ಇದು ಬಿರಿಯಾನಿ ರೈಸ್ ನೋಡಿ, ಈ ರೀತಿ ಉಂಟು. ಯಾವುದು ಕೂಡ ತಗೊಳ್ಬೋದು, ನಿಮಗೆ ಇದೇ ಬೇಕಂತಲೇ ಇಲ್ಲ. ಇದನ್ನು ಚಂದ ಮಾಡಿ ಒಂದು 3 ಸಲ ನೀರು ಹಾಕಿ ತೊಳೆದು ಒಂದು 10 ನಿಮಿಷ ರೆಸ್ಟ್ ಇಟ್ಟೆ ಆಯಿತು. ಚಂದ ಮಾಡಿ ತೊಳೆದು ಒಂದು 10 ನಿಮಿಷ ಇಡುವ. ನೀರೆಲ್ಲ ತೆಗಿಬೇಕು. ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಚಕ್ಕೆ, ಮುಗ್ಗು, ಲವಂಗ, ಏಲಕ್ಕಿ ಅದನ್ನೆಲ್ಲ ಹಾಕಿದ್ರೆ ಆಯಿತು. ಗೋಡಂಬಿ, ದ್ರಾಕ್ಷಿ ಕೂಡ ಹಾಕಿ ಸ್ವಲ್ಪ ತೊಳೆದು ಹಾಕಿದ್ದೇನೆ. ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಫ್ರೈ ಆದ ನಂತರ 2 ಈರುಳ್ಳಿ, 2 ಟೊಮೆಟೊ ಹಾಕುವ. ಸ್ವಲ್ಪ ಉಪ್ಪು ಕೂಡ ಹಾಕುವ, ರುಚಿ ಎಷ್ಟು ಬೇಕು ಅಷ್ಟು. ಈಗಲೇ ಹಾಕಿದರೆ ಈರುಳ್ಳಿ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತದೆ ಬೇಗ. ಇದಕ್ಕೆ ರುಬ್ಬಿದ ಮಸಾಲೆ ಹಾಕುವ. ಉಪ್ಪು ಅರಶಿನ ಹುಡಿ ಹಾಕುವ, 1 ಚಮಚ ಆಗುವಷ್ಟು. ಇದು ಚಿಕನ್ ಮಸಾಲೆ ಹಾಕುವ. ನಿಮಗೆ ಬೇರೆ ಯಾವ ಮಸಾಲೆ ಕೂಡ ಹಾಕ್ಬೋದು. ಇದಕ್ಕೆ ನೀರು ಹಾಕುವ. ಅಕ್ಕಿ ಯಾವ ಗ್ಲಾಸಲ್ಲಿ ತಗೊಂಡಿದ್ದೇವೆ ಅದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕಬೇಕು. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ನಿಮಗೆ 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ನೀರು ಸಾಕು. ನೆನೆ ಇಟ್ಟು ಅಕ್ಕಿಯನ್ನು ಹಾಕಿದ್ರೆ ಆಯಿತು. ನಮಗೆ ಇಷ್ಟವಾದ ತರಕಾರಿ ಕೂಡ ಇದಕ್ಕೆ ಹಾಕ್ಬೋದು. ನಾನು ನಿಮಗೆ ಸಿಂಪಲ್ ಆಗಿ ತೋರಿಸಿದ್ದು, ಯಾವುದೇ ತರಕಾರಿ ಇಲ್ಲದಾಗ ಈ ರೀತಿ ಮಾಡಿದ್ರೆ ಆಯಿತು. ಇದನ್ನು ಮುಚ್ಚಿ ಒಂದು 2 ವಿಸಿಲ್ ತೆಗೆಯುವ. 2 ವಿಸಿಲ್ ಆಗಿದೆ, ಅದನ್ನು ತೆಗೆದು ಸ್ವಲ್ಪ ಹೊತ್ತಿಟ್ಟು ತೆಗೆದದ್ದು. ಸಿಂಪಲ್ ಆದ ಪಲಾವ್ ನೋಡಿ, ತರಕಾರಿ ಇಲ್ಲದಾಗ ಈ ರೀತಿ ಪಲಾವ್ ಮಾಡ್ಬೋದು.